ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣು. ಏನು ಬಂದಿರಿ ಹದುಳವಿದ್ದಿರೆ ಎಂದರೆ ನಿಮ್ಮ ಮೈಸಿರಿ ಹಾರಿ ಹೋಗುವುದೇ, ಕುಳ್ಳಿರೆಂದರೆ ನೆಲ ಕುಳಿ ಹೋಗುವುದೇ, ಒಡನೆ ನುಡಿದರೆ ಶಿರ ಹೊಟ್ಟೆ ಹೊಡೆಯುವುದೇ, ಕೊಡಲಿಲ್ಲದಿರ್ದಡೊಂದು ಗುಣವಿಲ್ಲದಿರ್ದಡೆ, ಕೆಡಹಿ ಮೂಗ ಕೊಯ್ಯದೆ ಮಾಡ್ಮನೆ ಕೂಡಲ ಸಂಗಮ ದೇವ. ಇದು ಬಸವಣ್ಣನವರ ಚಿರಪರಿಚಿತವಾದ ವಚನನೇ. ಬಹಳ ಜನ ಗೊತ್ತಿದೆ ಇದು. ಅಂದ್ರೆ ಒಬ್ಬ ಪ್ರಧಾನಮಂತ್ರಿ, ಒಬ್ಬ ಪ್ರವಾದಿ, ಬರೀ ಪ್ರಧಾನಮಂತ್ರಿ ಅಲ್ಲ, ಬರೀ ಪ್ರಧಾನಮಂತ್ರಿಗಳು ಬಹಳ ಜನ ಸಿಗ್ತಾರೆ ನಮಗೆ, ಬರೀ ಪ್ರವಾದಿಗಳು ಕೆಲವರು ಸಿಗ್ತಾರೆ. ಅಂದ್ರೆ ಅವರು ಮನೆ ಬಿಟ್ಟು ದೇಶಕೋಶ ಬಿಟ್ಟು ಹೋಗಿ ಅವರು ಪ್ರವಾದಿಗಳಾಗ್ತಾರೆ, ತಪಸ್ ಮಾಡಿ. ಬಸವಣ್ಣವರು ತಪಸ್ ಮಾಡಿದರು, ಆದರೆ ವಿದ್ಯಾರ್ಥಿ ದಶೆಯಲ್ಲೇ ತಪಸ್ಸಾಯ್ತು ಅವ್ರದ್ದು. ಆಮೇಲೆ ಪ್ರಧಾನಮಂತ್ರಿನೂ ಆದರು, ಪ್ರವಾದಿನೂ ಆದರು. ಅಂತಹ ಒಬ್ಬ ವ್ಯಕ್ತಿ ತೀರಾ ಸಣ್ಣ ವಿಷಯಕ್ಕೆ ಗಮನ ಕೊಡ್ತಾರೆ ನೋಡಿ. ಇದು ಬಹಳ ವಿಶೇಷ. ಮನೆಗೆ ಬಂದವರನ್ನ ಮಾತಾಡಿಸದೆ ಹೋದ್ರೆ, ಅಥವಾ ಯಾಕೆ ಮಾತಾಡ್ಸಲ್ಲ ಅಂತ ಕೇಳ್ತಾರ. ಮನೆಗೆ ಬರಲಿ, ಮಠಕ್ಕೆ ಬರಲಿ, ನಮ್ಮನ್ನು ಅರಸ್ಕೊಂಡು ಯಾರೋ ಬಂದಿರಬಹುದು, ಅಥವಾ ಏನೋ ಅವ್ರದ್ದು ಸಂಕಷ್ಟಕ್ಕೆ ಬಂದಿರಬಹುದು. ಯಾರನ್ನೇ ಆಗ್ಲಿ ಬಂದಾಗ ಮಾತಾಡ್ಸೋದು ಬಹಳ ಮುಖ್ಯ. ಏನು ಬಂದಿರಿ, ಏನಿ ಬಂದಿರಿ ಅಂತಿದೆ, ಏನು ಬಂದಿರಿ ಅಂತ ಇಟ್ಕೊಳ್ಳೋಣ. ಏನು ಬಂದಿರಿ, ಹದುಳವಿದ್ದಿರೆ. ಹದುಳ ಅಂದ್ರೆ ಕ್ಷೇಮ, ಪದುಳ ಹದುಳ ಹಳೆಗನ್ನಡ ಅದು. ಕ್ಷೇಮವಾಗಿದ್ದೀರಾ, ಚೆನ್ನಾಗಿದ್ದೀರಾ, ಏನು ಬಂದಿರಿ ಹದುಳವಿದ್ದಿರೆ ಎಂದರೆ ಅಂತ ಕೇಳಿದರೆ, ನಿಮ್ಮ ಮೈಸಿರಿ ಹಾರಿ ಹೋಗುದೇ. ಏನಪ್ಪಾ ನಿಮ್ಮ ಅಂದ್ರೆ ಏನು ಗಳಿಸ್ಕೊಂಡಿರ್ತೀರಲ್ಲ, ಒಬ್ಬೊಬ್ಬರೊಂದು ಮೈಸಿರಿ. ಮೈಸಿರಿ ಅಂದ್ರೆ ಗೊತ್ತಾಗ್ತದೆ, ಸಂಪತ್ತು. ಇಷ್ಟು ತೂಕ ಅಷ್ಟು ತೂಕ, ಅದಕ್ಕೆ ಸಾವುಕಾರ ಅಂತ ಇರ್ತೀವಲ್ಲ ನಾವು, ಅದೇ ಸಿರಿ. ಅಂದ್ರೆ ನಿಮ್ದೇನು ಮೈಸಿರಿ ಹಾರಿ ಹೋಗ್ಬಿಡುತ್ತೇನಪ್ಪ, ತೆಳಗಾಗಿ ಹೋಗ್ಬಿಡ್ತೀಯಾ, ಅಥವಾ ಹಾಳಾಗಿ ಹೋಗ್ಬಿಡ್ತೀಯಾ, ಅಥವಾ ನಿನ್ ಬಣ್ಣ ಕೆಟ್ಟೋಗ್ಬಿಡುತ್ತಾ, ಮಾತಾಡಿಸು ಮೊದಲು ಅಂತಾರೆ ಬಸವಣ್ಣ. ಏನು ಬಂದಿರಿ ಹದುಳವಿದ್ದಿರೆ ಎಂದರೆ ನಿಮ್ಮ ಮೈಸಿರಿ ಹಾರಿ ಹೋಗುದೇ, ಕುಳ್ಳಿರೆಂದರೆ ನೆಲ ಕುಳಿ ಹೋಗುದೇ. ಕೂತ್ಕೊಳ್ರಪ್ಪ, ಬಂದವ್ರಿಗೆಲ್ಲರೂ ಮಾತಾಡಿಸ್ತೀರಿ, ಗೊತ್ತು, ಹೊಸಬ್ರ ಇರ್ಲಿ ಹಳಬ್ರ ಇರ್ಲಿ, ಕೂತ್ಕೊಳ್ಳಿ ಅಂತ. ಹಿಂದೆ ಚಾಪೆ ಹಾಕ್ತಿದ್ರು, ಅವಾಗ ಕುರ್ಚಿಗಳಿರ್ಲಿಲ್ಲ, ಇವಾಗೆಲ್ಲ ಕುರ್ಚಿಗಳು ಬಿಡಿ. ಕೂತ್ಕೊಳ್ರಪ್ಪ ಅಂತಂದ್ರೆ ನಿಮ್ ನೆಲ ಏನ್ ಗುಳಿ ಬೀಳುತ್ತಾ, ಕುಳಿ ಹೋಗುದೇ. ಒಡನೆ ನುಡಿದಡೆ ಶಿರ ಹೊಟ್ಟೆ ಹೊಡೆಯುವುದೇ. ತಕ್ಷಣ ಮಾತಾಡ್ಸಿದ್ರೆ ನಿಮ್ ಶಿರ ಹೊಟ್ಟೆ ಹೊಡೆದೋಗ್ಬಿಡುತ್ತಾ. ಕೊಡಲಿಲ್ಲದಿರ್ದಡೊಂದು ಗುಣವಿಲ್ಲದಿರ್ದಡೆ, ಕೆಡಹಿ ಮೂಗ ಕೊಯ್ಯದೆ ಮಾಡ್ಮನೆ ಕೂಡಲ ಸಂಗಮ ದೇವ. ನೀ ಬಂದವ್ರಿಗೆಲ್ಲ ಊಟಕ್ಕೆ ಇಕ್ಬೇಕು, ನೀರ್ ಕೊಡ್ಬೇಕು ಅಂತಿಲ್ಲಪ್ಪ, ಚಂದಾಗಿ ಮಾತಾಡ್ಸು. ಕೊನೆಗೆ ನೀನೇನು ಕೊಡದಿದ್ರು ಪರವಾಗಿಲ್ಲ, ಕೊಡದಿರ್ದಡೊಂದು, ಕೊಡಲಿಲ್ಲದಿರ್ದಡೊಂದು, ಗುಣವಿಲ್ಲದಿರ್ದಡೆ. ಕೊಡ್ಲಿಲ್ಲ ಅಂದ್ರೂ ಚಿಂತಿಲ್ಲ, ಈ 3 ವಿಷಯ ಮಾಡು. ಏನ್ರಪ್ಪ ಚೆನ್ನಾಗಿದ್ದೀರ ಅಂತ ಮಾತಾಡ್ಸು, ಕೂತ್ಕೊಳಕ್ಕೊಂದು ಚಾಪೆ ಗಿಪ್ಪೆ ಹಾಸಿ ಕೂಡ್ಸು, ತಕ್ಷಣ ಮಾತಾಡ್ಸು. ನಿನ್ನ ಅಹಂಕಾರದಲ್ಲಿ ನೀನು ಕೆಲವರು ಮಾತಾಡ್ಸಲ್ಲ. ನಾವಿಲ್ಲಿ ಒಂದ್ ಮನೆಗೆ ಹೋಗಿದ್ವಿ ಹಿಂದೆ, ಈಗ ಒಂದು 5-6 ವರ್ಷದ ಕೆಳಗೆ, 5-6 ವರ್ಷ ಏನು 10 ವರ್ಷನೇ ಆಯ್ತು ಕರೆಕ್ಟ್, 2015ರಾಗ. ಆವಾಗ ಸ್ಕೂಲ್ ಮಾಡ್ಬೇಕು ಅಂತ ವಿಚಾರ ಇತ್ತು. ಇಲ್ಲಿ ಒಬ್ರು ರಸ್ತೆಯಿಂದ ಬರ್ತಿರಲ್ಲ ನೀವು, ಅಲ್ಲೊಂದೇ 2 ಎಕರೆ ಜಮೀನ್ ತಗೊಂಡಿದ್ರು. ಇಬ್ರು ಗಂಡ ಹೆಂಡತಿ, ಇಬ್ರು ಪ್ರೊಫೆಸರ್ಸೇ, ಯೂನಿವರ್ಸಿಟಿ ಸ್ಕೇಲ್, UGC ಸ್ಕೇಲ್. ಪ್ರಾಯಶಃ ಪೆನ್ಷನ್ನೇ ಹೆಚ್ಚು ಕಡಿಮೆ 1 ಲಕ್ಷ ಇಬ್ರಿಗೂ ಬರ್ತಿತ್ತೇನೋ, ತಿಂಗಳಿಗೆ 2 ಲಕ್ಷ ರೂಪಾಯಿ. ಇಬ್ರೇ ಮಕ್ಕಳು ಹೊರಗಡೆ ಇದ್ರು ಕಾಣುತ್ತೆ, ವಿದೇಶದಲ್ಲಿ ಇದ್ರೇನು. ಇಷ್ಟೊಂದು ಇದೆ ಅಂತಂದ್ರೆ ಆ ಜಮೀನ್ ಮಾರಾಟನಾರ ಮಾಡ್ಬೋದು, ಅಥವಾ ಇನ್ನೂ ಹೆಚ್ಚು ಖುಷಿ ಆದ್ರೆ ದಾನನೇ ಕೊಡ್ಬೋದು. ಶಾಲೆ ಮಾಡಕ್ಕೆ ಅಂತಂದ್ರೆ ದಾನನೇ ಕೊಟ್ಬಿಡ್ಬೋದೇನೋ ಅಂತ ನಾವು ಆಸೆ ಇಟ್ಕೊಂಡು ಹೋದ್ವಿ. ಮತ್ತಿನ್ನು ನೇರವಾಗಿ ಮನೆಗೆ ಹೋಗ್ಬಾರ್ದಲ್ಲ ಗುರುಗಳು,
ಅವ್ರ ಪರಿಚಯನೂ ಇಲ್ಲ, ಏನೂ ಇಲ್ಲ. ಅದಕ್ಕೆ ನಮ್ಮ ಹುಡುಗನ ಕಳಿಸ್ದೆ, ಕಾರಲ್ಲಿ ಕುತ್ಕೊಂಡು ಒಂದಿಬ್ರು ಹೋಗ್ರಪ್ಪ ಕೇಳ್ಕೊಂಬರ್ರಿ, ಮೊದಲು ಗುರುಗಳು ಬಂದಿದ್ದಾರೆ ಅಂತ ಹೇಳಿ ನೋಡ್ರಿ, ಆಮೇಲೆ ಹೋಗೋಣ. ಒಮ್ಮಿಗೆ ಹೋಗ್ಬಾರ್ದಂಗೆ, ಅವ್ರ ಸ್ವಭಾವ ಏನು ಗೊತ್ತಿರಲ್ವಲ್ಲ. ಸರಿ, ನಮ್ಮ ಹುಡುಗರು ಹೋಗಿದ್ದಾರೆ. 2-3 ಸಾರಿ ಬೆಲ್ ಮಾಡಿದ್ದಾರೆ, ತಕ್ಷಣ ತೆಗ್ದಿಲ್ಲ. ಆಮೇಲೆ ಬಂದು ನಿಂತ್ಕೊಂಡಿದ್ದಾರೆ ಅವರು, ತೆಗಿಯೋ ತನಕ ಬಂದ್ ತೆಗೆದು, ಏನ್ ಬಂದ್ರೆ, ಏನಿಲ್ಲ, ಹಿಂಗೆ ನಮ್ ಗುರುಗಳು ಬಂದಿದ್ದಾರೆ, ಮತ್ತೆ ನೀವಲ್ಲಿ ಜಮೀನ್ ತಗೊಂಡಿದ್ದೀರಿ ಅಂತಲ್ಲ ಮನ್ಗೊಂಡಿಲ್ಲಿ, ಅದರದ್ದು ಒಂದು ಸ್ಕೂಲ್ ಮಾಡ್ಬೇಕು ಅಂತ ಹೇಳಿ ಕೇಳಕ್ ಬಂದಿದ್ದಾರೆ. ಇಲ್ಲ, ನಾವು ಜಮೀನ್ ಕೊಡಲ್ಲ, ಅವ್ರು ಕೇಳಕ್ ಬರೋದೇ ಬೇಡ, ಮನೆಗೂ ಸಹಿತ ಕರೆದಿಲ್ಲ ಅವರು. ಗೊತ್ತಾಯ್ತಲ್ಲ, ಅಂದ್ರೆ ಆ ಥರದವ್ರು ಇರ್ತಾರೆ. ಈಗೇನು ಆ ಜಮೀನ್ ಉಳಿಸ್ಕೊಂಡಿದಾರೋ ಅಥವಾ ಕೊಟ್ಟರೋ ಅಥವಾ ಅವ್ರೇನಾದ್ರೂ ಗೊತ್ತಿಲ್ಲ, ನಾವು ವಿಚಾರಿಸಕ್ಕೆ ಹೋಗಿಲ್ಲ. 10 ವರ್ಷ ಆಗೋಯ್ತು. ಅಂದ್ರೆ ಏನಕ್ಕೂ ಅವರು ಏನ್ ಕೆಲಸ ಮಾಡ್ತಿರ್ಲಿಲ್ಲ ಅದ್ರಾಗ. ಸುಮ್ಮನೆ ದುಡ್ಡಿತ್ತಲ್ಲ, ಒಂದ್ 20 ಲಕ್ಷ ಕೊಟ್ಟು 40 ಲಕ್ಷ ಕೊಟ್ಟು ಖರೀದಿ ಮಾಡಿ ಸುಮ್ಮನೆ ಬಿಟ್ಟಿದ್ರು. ಈಗೇನ್ ಮಾಡಿದಾರೋ ಗೊತ್ತಿಲ್ಲ. ಅಂದ್ರೆ ಈ ತರ ಇದ್ರೆ, ಅದಕ್ಕೆ ಬಸವಣ್ಣವ್ರು ಇನ್ನೊಂದು ವಚನದಾಗ ಹೇಳ್ತಾರೆ, ಸಲ್ಲದ ಹೊನ್ನು ಎಲ್ಲಿದ್ದಡೇನು, ಬಚ್ಚಲ ನೀರು ತಿಳಿದಲ್ಲಿ ಫಲವೇನು. ಬಚ್ಚಲ್ ನೀರು ತಿಳಿಯಾಗಿದೆ, ಕುಡಿಯಕ್ ಬರುತ್ತಾ? ಇಲ್ಲ. ಸಲ್ಲದ ಹೊನ್ನು ಎಲ್ಲಿದ್ದರೇನು, ಖರ್ಚಿಗಿಲ್ಲ, ಯಾರಿಗೂ ಉಣ್ಣಸಂಗಿಲ್ಲ, ತಿನ್ಸಂಗಿಲ್ಲ, ತಾವು ಉಣ್ಣಂಗಿಲ್ಲ, ತಾವಂತೂ ಅಷ್ಟು ಉಣ್ಣು ಮುಗ್ಸಕ್ ಆಗಂಗಿಲ್ಲ. ಅಂತದನ್ನ ತಗೊಂಡೋಗಿ ಬ್ಯಾಂಕಲ್ಲಿ ಇಟ್ಟಿಟ್ಟು ಕೊನೆಗೆ ಒಂದೇ ಸತ್ತು ಹೋದ್ರೆ ಏನ್ ಪ್ರಯೋಜನ? ಸಲ್ಲದ ಹೊನ್ನು, ಅದು ಉಪಯೋಗಿಸಲಾರದ ಹಣ, ಅದನ್ನ ತಗೊಂಡು ಏನ್ ಮಾಡೋದು ಅಂತ ಕೇಳ್ತಾರೆ ಬಸವಣ್ಣವ್ರು. ಆದ್ರಿಂದ ಅಂದ್ರೆ ಶರಣರು ನೋಡಿ ಎಷ್ಟು ಸಣ್ಣ ವಿಷಯಕ್ಕೆ ಗಮನ ಕೊಡ್ತಾರೆ ಬಸವಣ್ಣವ್ರು. ಅದಕ್ಕೆ ಅವ್ರು ಹೇಳ್ತಾರೆ, ತುಂಬಾ ಸಣ್ಣ ಸಣ್ಣ ವಿಷಯ, ಮಾತಾಡ್ಸೋ ವಿಷಯ. ಮೊದಲು ಏನು ಅವ್ರು ತಪಸ್ಸು ಮಾಡಿ ಸಾಧನೆ ಮಾಡಿ ಕಳಬೇಡ ಕೊಲಬೇಡ ಮೊದ್ಲು ಹೇಳಲ್ಲ ಅವರು. ಕಂಡ ಭಕ್ತರಿಗೆ ಕೈ ಮುಗಿವಾತನೇ ಭಕ್ತ, ಮೃದು ವಚನವೇ ಸಕಲ ಜಪಂಗಳಯ್ಯ, ಮೃದು ವಚನವೇ ಸಕಲ ತಪಂಗಳಯ್ಯ. ನಮ್ ನಡುವೆನೂ ಕೂಡ ಅಷ್ಟೇನೆ, ಇಲ್ಲಿ ವಾಸ ಮಾಡ್ತಕ್ಕ ನಾವು ಹೊರಗಿನವ್ರಿಗೂ ಒಳ್ಳೇದೆ. ಇನ್ ನೀವು ತಾಯಿ ತಂದೆ ಇರ್ಬೋದು, ಅಣ್ಣ ತಮ್ಮ ಇರ್ಬೋದು, ಅಕ್ಕ ತಂಗಿ ಇರ್ಬೋದು, ಗಂಡ ಹೆಂಡತಿ ಇರ್ಬೋದು, ಸ್ನೇಹಿತರಿರ್ಬೋದು, ಗುರು ಶಿಷ್ಯರಿರ್ಬೋದು, ಮೊದಲು ಮೃದು ವಚನವನ್ನು ಮಾತಾಡೋದ್ ಕಲೀರಿ, ಅದೇ ದೊಡ್ಡ ತಪಸ್ಸು ಅಂತಾರ. ಮೃದು ವಚನವೇ ಸಕಲ ತಪಂಗಳಯ್ಯ, ಮೃದು ವಚನವೇ ಸಕಲ ಜಪಂಗಳಯ್ಯ. ನಮ್ಮಲ್ಲೇ ಮೃದುತ್ವ ಇಲ್ಲದೆ ಹೋದ್ರೆ, ಚೆನ್ನಾಗಿ ಮಾತಾಡಿಸದೆ ಹೋದ್ರೆ, ಮತ್ತೆ ಒಂದೇ ಕಡೆ ವಾಸ ಮಾಡುವಾಗ ಯಾರೇ ಆಗ್ಲಿ ಒಂಚೂರು ಏರುಪೇರುಗಳಾಗ್ತಿರ್ತವೆ, ತಪ್ಪು ಒಪ್ಪುಗಳಾಗ್ತಿರ್ತವೆ, ಮನಸ್ತಾಪಗಳು ಆಗ್ಬಿಡ್ಬೋದು ಕೆಲವು ಸಾರಿ. ಆದ್ರೂ ಕೂಡ ಈ ಶಿವಾನುಭವಗಳಿರೋದು ಇದಕ್ಕೋಸ್ಕರನೇ. ಪ್ರತಿನಿತ್ಯ ಎಲ್ಲರೂ ಸೇರ್ಕೊಳ್ಳೋದು, ವಚನ ಹೇಳೋದು, ಹಾಡು ಹೇಳೋದು, ಸಂಕೋಚ ಹೋಗ್ಲಿ ಒಂದು ಪ್ರೀತಿ ಬೆಳೀಲಿ ಪರಸ್ಪರರಲ್ಲಿ. ಈಗ ನೋಡಿ, ನೀವು ಇಲ್ಲಿ ವಚನ ಹೇಳಬೇಕು ಅಂತಂದ್ರೆ ನೀವು ಬೆಳಗ್ಗೆಯಿಂದ ಸಾಯಂಕಾಲ ತನಕ ಮನ್ಸಲ್ಲಿ ಅವಾಗ ಅದು ಕಟಿತಿರ್ಬೇಕು, ಪ್ರಾಕ್ಟೀಸ್ ಮಾಡ್ಕೊಂಡಿರ್ಬೇಕು. ಯಾವ ವಚನ ಹೇಳ್ಬೇಕು ಇವತ್ತು ಅಂತ ಹೇಳಿ ಪ್ರಾಕ್ಟೀಸ್ ಮಾಡ್ಕೊಂಡಿರ್ತೀರ, ಆಗ ಮಾತ್ರ ಅದು ಹೇಳಕ್ ಸಾಧ್ಯ. ಇಲ್ಲದೆ ಹೋದ್ರೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರವಾಗಿ ನಾವಿಲ್ಲಿ ತಿಳ್ಕೋಬೇಕು, ನಡೆನುಡಿ ಅಂದ್ರೆ ಸಾಮೂಹಿಕವಾಗಿ ಬದುಕುವಾಗ, ಕಾಡಲ್ಲೋ ಕೂತ್ಕೊಂಡು ತಪಸ್ ಮಾಡಿ ಒಂಚೂರು ಯಾರಿಗೂ ಭಂಗ ಮಾಡಿದ್ರೆ ಶಾಪ ಕೊಟ್ಟು, ಮತ್ತೆ ಆ ಶಾಪದಿಂದ ತಪಸ್ಸಿನ ಶಕ್ತಿ ಕಳ್ಕೊಂಡು ಮತ್ತೆ ಹೋಗಿ ತಪಸ್ ಮಾಡಿ ಮತ್ತೆ ಶಾಪ ಕೊಟ್ಟು ಹಿಂಗ್ ಮಾಡೋರ ಕತೆ ಬೇರೆ, ಅವ್ರು ಬಿಟ್ಬಿಡೋಣ. ಆದ್ರೆ ಒಟ್ಟಾಗಿ ಬದುಕ್ತಕ್ಕಂಥವ್ರು ಮನೇಲಿರ್ಬೋದು, ಮಠದಲ್ಲಿರ್ಬೋದು, ಎಲ್ಲೇ ಇರಬಹುದು, ಕಂಡ ಭಕ್ತರಿಗೆ ಕೈ ಮುಗಿವಾತನೇ ಭಕ್ತ. ಮೃದು ವಚನವೇ ಸಕಲ ಜಪಂಗಳಯ್ಯ, ಮೃದು ವಚನವೇ ಸಕಲ ತಪಂಗಳಯ್ಯ, ಸದುವಿನಯವೇ ಸದಾಶಿವನ ಒಲಮೆಯ. ಇದು ನೋಡಿ, ಪರಮಾತ್ಮ ಒಲಿಯೋದು ಯಾವುದಕ್ಕೆ ಅಂದ್ರೆ ಸದುವಿನಯ, ಸದ್ಭಕ್ತಿ, ಸದ್ಭಕ್ತಿಯ ಲಕ್ಷಣಗಳಿವೆಲ್ಲ. ಆಮೇಲೆ ಇಷ್ಟು ಕಲ್ತ್ಕೊಂಡ್ರೆ ಕೊಡಗುಣನೂ ಬರುತ್ತೆ, ಪರಸ್ಪರರಲ್ಲಿ ಪ್ರೀತಿ ಬೆಳೆಯುತ್ತೆ. ಆಮೇಲೆ ಇನ್ನೊಂದು ತಿಳ್ಕೊಬೇಕು ನಾವು,
ಯಾರು ತಪ್ಪು ಮಾಡಂಗೆ ಇಲ್ಲ, ಒಟ್ಟಿಗೆ ಬದುಕುವಾಗ ಎಲ್ಲರೂ ಬಹಳ ಚೆನ್ನಾಗಿ ಬದುಕ್ಬೋದು ಅನ್ನೋ ಹಂಗಿಲ್ಲ. ಎಂಥವ್ರಿಂದನೂ ತಪ್ಪಾಗಬಹುದು. ದೊಡ್ಡವರು ತಪ್ಪು ಮಾಡ್ಬೋದು, ಸಣ್ಣವರು ತಪ್ಪು ಮಾಡ್ಬೋದು. ತುಂಬಾ ಚೆನ್ನಾಗಿರೋರು, ತುಂಬಾ ಜ್ಞಾನಿಗಳು ಅನ್ನಿಸ್ಕೊಂಡವರು ಕೂಡ ಸಣ್ಣ ಪುಟ್ಟ ತಪ್ಪುಗಳಾಗ್ಬೋದು. ಅದು ಯಾವುದನ್ನು ನೋಡಲಾರ್ದೆ ಅವುಗಳನ್ನ ತಿದ್ದುಕೊಳ್ಳೋದು, ಮುನ್ನಡೆಯೋದು. ಮೊನ್ನೆ ಯಾರೋ ಒಬ್ರು ಒಂದು ವಚನ ಹೇಳ್ತಿದ್ರಲ್ಲ, ಏನು ಲಿಂಗವಂತನು ತಂದೆ ಮಗನಿಗೆ ಬುದ್ಧಿ ಹೇಳುವಲ್ಲಿ ತಪ್ಪಿಂಗೆ ಮುನಿವನಲ್ಲದೆ ಪ್ರಾಣಕ್ಕೆ ಮುನಿಯ. ಹಾಗೆ ಲಿಂಗವಂತಂಗೆ ಬುದ್ಧಿ ಹೇಳುವಲ್ಲಿ ಲಾಂಛನಕ್ಕೆ ಮುನಿಯೋದಿಲ್ಲ. ಅವನ್ ತಪ್ಪಿಂಗೆ ಮುನಿಯ, ಲಾಂಛನಕ್ಕೆ ಮುನಿಯ. ಲಿಂಗ ಬಿಟ್ಬಿಡು, ಲಿಂಗ ಕೊಟ್ಬಿಡು ಅಂತ ಕೇಳಂಗಿಲ್ಲ. ತಿದ್ಕೊಳ್ಳಪ್ಪ, ತಿದ್ದುಕೋ, ಸುಧಾರಣೆ ಆಗು, ಇನ್ನೂ ಸುಧಾರಣೆ ಆಗು ಅನ್ನುವಂತಹದ್ದನ್ನ ಬಸವಣ್ಣವ್ರು ಕಲಿಸ್ತಾರೆ. ಆಮೇಲೆ ಇವತ್ತು ಸಾಮಾನ್ಯ ಜನರದ್ದು ಏನಾಗಿದೆ ಅಂದ್ರೆ, ದೊಡ್ಡ ದೊಡ್ಡ ವಿಷಯಗಳಿಗೆ ಗಮನ ಕೊಡೋದು, ಸಣ್ಣ ವಿಷಯಗಳಿಗೆ ಗಮನನೇ ಕೊಡಂಗಿಲ್ಲ. ಮನೆ ಕಟ್ಟಬೇಕು, ಸ್ವಂತ ಮನೆ ಮಾಡಬೇಕು, ಗಮನ ಕೊಡ್ತಾರೆ. ಬಂಗಾರ ತಗೋಬೇಕು, ಇವರು ಗಂಡ್ಮಕ್ಳಿದ್ರೆ ಕಾರ್ ತಗೋಬೇಕು, ಹೆಣ್ಮಕ್ಳಿಗೆ ಬಂಗಾರ, ಗಂಡ್ಮಕ್ಳಿಗೆ ಕಾರ್. ಆಮೇಲೆ ಸ್ವಂತ ಮನೆ ಆಗಬೇಕು, ಆಮೇಲೆ ಇನ್ನು ಏನೇನೇನು ಅಪೇಕ್ಷೆಗಳೆಲ್ಲ ಇರ್ತವೆ. ಎಲ್ಲದನ್ನು ಮಾಡಿ ಬದುಕದೆ ಬರದೆ ಹೋದ್ರೆ, ಸ್ವಂತ ಮನೆ ಕಟ್ಟಿ ಜಗಳ ಮಾಡ್ಕೊಂತಿದ್ರೆ ಅಥವಾ ಮನಸ್ತಾಪ ಮಾಡ್ಕೊಂತಿದ್ರೆ, ಸಣ್ಣ ಪುಟ್ಟದಕ್ಕೆಲ್ಲ ಸಿಟ್ಟು ಮಾಡ್ಕೊಂತಿದ್ರೆ ಪ್ರಯೋಜನ ಏನು? ಕಾರ್ ತಗೊಂಡು ಅದನ್ನ ಒಳ್ಳೆ ಡ್ರೈವಿಂಗ್ ಕಲಿಲಿಲ್ಲ ಅಥವಾ ಮನೆಯವ್ರನ್ನ ಕೂರಿಸ್ಕೊಂಡು ಸಂತೋಷ ಪಡ್ಲಿಲ್ಲ, ಏನ್ ಮಾಡೋದು? ಕಾರ್ ಮನೆ ಮುಂದೆ ನಿಂತ್ಕೊಂಡು. ಅದಕ್ಕೋಸ್ಕರವಾಗಿ ಬದುಕುವುದನ್ನ ಇವತ್ತಿನ ಶಿಕ್ಷಣ ಇದನ್ನ ಕಲಿಸ್ತಾ ಇಲ್ಲ. ಇವತ್ತು ಶಿಕ್ಷಣ ಕೂಡ ನೈತಿಕ ಶಿಕ್ಷಣ ಇರಬೇಕು, ಮಾರಲ್ ಎಜುಕೇಶನ್ ಇರಬೇಕು ಅಂತಾರೆ. ಸಣ್ಣದ್ರಲ್ಲಿ 1 to 4th ವರೆಗೆ, 1 to 7th ವರೆಗೆ ಒಂದ್ ಸ್ವಲ್ಪ ಹೇಳ್ಕೊಡ್ಬೋದೇನೋ ಕೆಲವು ಕತೆ. ಹೈಸ್ಕೂಲಿಗೆ ಬಂದ್ರೆ, ಕಾಲೇಜಿಗೆ ಬಂದ್ರೆ ಮುಂದೆ ಇವುಗಳ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳಲ್ಲ. ಒಂದ್ ಯಾವ್ದೋ ಸಬ್ಜೆಕ್ಟ್ ಅಲ್ಲಿ ಮಾಸ್ಟ್ರಿ, ಪ್ರಭುತ್ವ ಸಾಧಿಸ್ಬೇಕು. ಹೌದು, ಸಬ್ಜೆಕ್ಟ್ ಅಲ್ಲಿ ಪ್ರಭುತ್ವ ಸಾಧಿಸಿ ಮಾಸ್ಟ್ರಿನ ಪಡ್ಕೊಂಡು PhD ಮಾಡ್ಕೊಂಡು ಬದುಕದೆ ಬರದೆ ಹೋದ್ರೆ ಏನ್ ಮಾಡೋದು? ಅದಕ್ಕೆ ಬದುಕುವುದನ್ನ ಚೆನ್ನಾಗಿ ಕಲಿಸ್ಬೇಕು. ಮುಂದೆ ಅವ್ರು ಯಾವ್ದ್ರಲ್ಲಾದ್ರೂ ಪ್ರಭುತ್ವ ಸಾಧಿಸ್ತಾರೆ. ಬುದ್ಧಿವಂತರಿದ್ದಂತ ಅವ್ರಿಗೆ ನಾವೇನ್ ಪ್ರತ್ಯೇಕವಾಗಿ ಹೇಳ್ಬೇಕಾಗಿಲ್ಲ. ಆದ್ರೆ ನಡೆನುಡಿನ ಮಾತ್ರ ಬುದ್ಧಿವಂತರಿಗೂ ಕಲಿಸ್ಬೇಕಾಗತ್ತೆ, ಎಂಥವ್ರಿಗೂ ಕಲಿಸ್ಬೇಕಾಗತ್ತೆ. ಇಲ್ಲದೆ ಹೋದ್ರೆ ಅದು ಬರಲ್ಲ, ಕಲಿಸ್ಬೇಕು. ಅದಕ್ಕೆ ತಪ್ಪುಗಳು ಎಲ್ಲೇ ಬಂದ್ರೂ ಕೂಡ ತಕ್ಷಣನೇ ತಿದ್ದಬೇಕು, ಪ್ರೀತಿಯಿಂದ ಹೇಳ್ಬೇಕು. ಪ್ರೀತಿಯಿಂದ ಹೇಳಿದ್ರೆ ಬದಲಾವಣೆ ಆಗ್ಲಿ, ಸೆಟ್ ಮಾಡಿ ಹೇಳ್ಬೇಕು. ಅಂದ್ರೆ ಒಂದು ಸಂಸ್ಥೆ ಚೆನ್ನಾಗಿ ನಡೆಯುತ್ತೆ, ಒಂದ್ ಮನೆ ಚೆನ್ನಾಗಿ ನಡೆಯುತ್ತೆ. ಇವತ್ತು ತುಂಬಾ ಜನರಲ್ಲಿ ಈ ಭಾವನೆ ಇಲ್ಲ, ಕಡಿಮೆ ಆಗ್ತಾ ಇದೆ. ಎಲ್ರು ಬಿಸಿ, ಒಬ್ಬೊಬ್ರು ಒಂದೊಂದ್ರಲ್ಲಿ ಬಿಸಿ ಆಗ್ಬಿಟ್ಟು ಸಮಸ್ಯೆ ಮಾಡ್ಕೊಂತ ಇದ್ದಾರೆ. ಮೊದಲು ಸಣ್ಣ ಪುಟ್ಟ ವಿಷಯಗಳಿಗೆ ಗಮನ ಕೊಟ್ಟು ಎಲ್ಲ ಚೆನ್ನಾಗಿ ಬದುಕುವ ನಿಟ್ಟಿನಲ್ಲಿ ಪ್ರಯತ್ನಶೀಲರಾಗಿ. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣು.